ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಕಾಮಿಡಿ ಕಿಲಾಡಿ ಬರ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಸರ್. ಜಗಣ, ನೀವೊಂದ್ ಮಾತು ಹೇಳಿದ್ರಿ ಗೊತ್ತಾ ಅವಾಗ? ಕಾಮಿಡಿ ಕಿಲಾಡಿಗಳು ಎಂತ ಅದ್ಭುತವಾದ ವೇದಿಕೆ ಅಂತಂದ್ರೆ, ನನ್ನ ಸ್ನೇಹಿತರು ಅಮೇರಿಕಾ, ನ್ಯೂಜಿಲೆಂಡ್, ಆಫ್ರಿಕಾ ಎಲ್ಲಾ ಕಡೆಯಿಂದ ಫೋನ್ ಮಾಡಿ ಎಂತ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನನ್ನ BP ಶುಗರು ಎಲ್ಲಾನು ಹೋಗ್ತಾ ಇದೆ ಅಂದ್ರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದೆ ಅಣ್ಣ. ಬಂಗಾರಿ ಮಾಡ್ತೀನಿ, ಬಂಗಾರಿ ಚಿನ್ನಿ ನನ್ ಫ್ಲೇವರ್ ಕಡೆ ನೀನು ಮಾಡ್ತೀನಿ. ಬಂದ್ಬಿಡು ಚಿನ್ನಿ. ಬಂದಿದ್ದಾಳೆ ಚಿನ್ನಿ ಹಾಲು. ಜಗಣ, ಈ ಕಾರ್ಯಕ್ರಮಕ್ಕೆ ಬರೋದ್ ಬಂದೆ, ಆದ್ರೆ ಬರೋಕ್ಕಿಂತ ಮುಂಚೆನೆ ಈ ಕೂಸೊಟ್ಟಕ್ ಮುಂಚೆ ಡೈಪರ್ ತಗೊಂಡ್ರಂತೆ ಅಂತ ಒಂದ್ ಗಾದೆ ಇದೆಯಲ್ಲ, ಹಂಗೆ ನನ್ನ ಹೆಂಡತಿ ಕಾಮಿಡಿ ಕಿಲಾಡಿಗೆ ಹೋಗು, ಏನಾದ್ರೂ ಮಾಡು, ಆದ್ರೆ ಯಾವ ಹುಡುಗಿನೂ ಪರಿಚಯ ಮಾಡ್ಕೋಬೇಡ ನಿರಂಜನಣ್ಣ. ಯಾರನ್ನು ಪರಿಚಯ ಮಾಡ್ಕೋಬೇಡ, ಯಾರನ್ನು ಮುಟ್ಬೇಡ, ತಟ್ಬೇಡ, ಎತ್ಬೇಡ. ಇವನು ಯಾರೋ ಲೇಟಾಗಿ ಮೆಂಡ್ರಿ ಇದ್ದೇನೋ ಅಂತ ಶುರು ಮಾಡ್ಕೊಳ್ಳಿ. ನಾವು ತುಂಬಾ ಒಳ್ಳೆಯವರು. ಅದಾಯ್ತಾ? ಹಂಗೋ ಹಿಂಗೋ ಜಗಳ ಮಾಡ್ಕೊಂತಾ ಇದ್ದೆ. ಈ ಮೀಡಿಯಾದವ್ರು ಕನ್ನಡ ಎಲ್ಲಿತ್ತೋ ಗೊತ್ತಿಲ್ಲ, ಸೀದಾ ಝೂಮ್ ಹಾಕ್ಬಿಟ್ಟು 10:30 ಟೆಲಿಕಾಸ್ಟ್ ಮಾಡ್ಬಿಟ್ರು. ಏನಂತ? ಪ್ರಿಯ ವೀಕ್ಷಕರಿ, ಈ ಸುದ್ದಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಕಣ್ರಿ. ಇದು ಅಂತಿಂತ ಸುದ್ದಿ ಅಲ್ವೇ ಅಲ್ಲ, ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದ ಹೆಂಡತಿಯ ಕಪಾಳ ಮೋಕ್ಷ ಮಾಡಿ ಚಿನ್ನದ ಸರವನ್ನ ಹಾಕಿದ ಪತಿರಾಯ. ಅಂತೂ ಇಂತೂ ಕನ್ವಿನ್ಸ್ ಮಾಡಿ ಒಂದು ಮುತ್ತು ಕೊಟ್ಬಿಟ್ಟು ವೇದಿಕೆಗೆ ಬಂದೆ ಅಣ್ಣ. ನಾನು ಒಬ್ಬನೇ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ಒಂದು ವೇದಿಕೆಗೆ ಸ್ವಲ್ಪ ಇನ್ನೊಂಚೂರು ಬಿಲ್ಡಪ್ ಇರ್ಲಿ ಅಂತ ಹೇಳಿ ಸ್ವಲ್ಪ ರಾಜಕಾರಣಿಗಳು ಕೂಡ ಕರ್ಕೊಂಡ್ ಬಂದಿದ್ದೀನಿ ಅಣ್ಣ. ಕರ್ಸ್ಬೋದಣ್ಣ? ದಯವಿಟ್ಟು ಕರ್ಸಪ್ಪ. ಮೊದಲೇದಾಗಿ ಬರ್ತಾ ಇದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಿದ್ದಾರೆ. ಯಾವ್ದಪ್ಪ ಕಾರ್ಯಕ್ರಮ ಇದು? ಈ ಕನ್ನಡಕ ಮರ ತಂದ್ಬಿಟ್ಟಿದ್ದೀನಿ. ಅಲ್ಲ, ನೀ ಕನ್ನಡಕ ಮರ್ತರೆ ಆ ಕಡೆ ಕೂಡಿಸ್ತಾರೆ. ಒಡ್ರಿ ಕಪಾಳಕವನಿಗೆ ಕುಡ್ಕೊಂಡ್ ಬಂದಿದ್ಯಾ? ಆಚೆ ಕಳಿಸ್ರಿ ಅವನ್ನ. ಎಲ್ಲ ಮಾತಾಡ್ತಿಲ್ವಾ? ನಿರಂಜನ್ ದೇಶಪಾಂಡೆ. ಏನಪ್ಪ ಹೆಸರು ನಿಂದು? ವಿಜಯ್ ಅಲ್ಲ, ಬಂದಾಗ ಏನ್ ಕೇಳ್ಬೇಕು ಅಲ್ರಿ? ಅನ್ನ ಭಾಗ್ಯ ಕೊಟ್ಟಿದ್ದೀರಾ, ಕ್ಷೀರ ಭಾಗ್ಯ ಕೊಟ್ಟಿದ್ದೀರಾ, ಶಾದಿ ಭಾಗ್ಯ ಕೊಟ್ಟಿದ್ದೀರಾ, ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸುವಂತವನೇ. ಕೇಳಿಲ್ವಾ ನೀನು? ದೇವ್ರಾಣೆಗೂ ಹೇಳಿಲ್ರಿ ನಾನು. ಏಯ್ ಸುಮ್ ಕೂತ್ಕೋ. ಕಾರಮ್ಮ 200 ರೂಪಾಯಿ ಬಂತ? ಅಲ್ಲ ನಿಮಗ್ ಬರಲ್ಲ, ಯಾಕಂದ್ರೆ ನೀವು GST ಕಟ್ತೀರಾ. ಕಾಮಿಡಿ ಕಿಲಾಡಿಗಳು ಸೀಸನ್ 5 ಒಳ್ಳೇದಾಗ್ಲಿ. ಇವ್ರು ಹಿಂಗ್ ಹೋಗ್ಬಿಟ್ರು, ಆ ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಬಂದ್ಬಿಟ್ರು. ನೋಡ್ರಿ, ಬಾಳ್ ಚಲೋ ಕಾರ್ಯಕ್ರಮ ಮಾಡಕತ್ತೀರ. ಕಾಮಿಡಿ ಕಿಲಾಡಿಗಳ ಶೋ ಬಾಳ್ ಚಲೋಗ ಬರ್ತಾ ಇದೆ. ನಾನು ಫ್ರೀ ಟೈಮ್ ಅಲ್ಲಿ ನೋಡಕತ್ತೀನಿ. ತಾರಮ್ಮ ಹೇಳಕತ್ತಾರ, ಖರ್ಗೆ ಸಾಹೇಬ್ರೆ ಇನ್ನೊಂದ್ 4 ಮಾತಾಡಿ ಅಂತ. ಸುಮಾರು 40 ವರ್ಷದಿಂದ ಮಾತಾಡ್ ನನ್ನ ಗಂಟ್ಲ ಬಂದಾಗೈತಿ. ಈಗ ಹೈಕಮಾಂಡ್ ಮೀಟಿಂಗ್ ಅದ, ನಾ ಬರ್ತೀನಿ. ನಮಸ್ಕಾರ. ಇದಾಗಿದ ತಕ್ಷಣ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿರೋ ಹುಡುಗರಿಗೆಲ್ಲ ಒಂದು ಜೋಶ್ ಕೊಡೋಣ, ಒಂದು ಕಂಗ್ರಾಚುಲೇಷನ್ ಹೇಳೋಣ ಅಂತ ಹೇಳ್ಬಿಟ್ಟು ಚಾಮರಾಜಪೇಟೆಯಿಂದ ಜಮೀರ್ ಸರ್ ಬಂದ್ಬಿಟ್ರು. ಹಬ್ಬ ಲಾಟ್ರಿ, ಕಂಗ್ರಾಚುಲೇಷನ್ ಮದರ್, ಕಂಗ್ರಾಚುಲೇಷನ್. ಯಾರ್ದು ಕಾರ್ಯಕ್ರಮ ಇದು? ಬಟ್ರೆ ಯಾರ್ದು ಕಾರ್ಯಕ್ರಮ? ನಮ್ದ್ರಿ ಕಾರ್ಯಕ್ರಮ, ನಕ್ಸೋ ಕಾರ್ಯಕ್ರಮ, ಅಚ್ಚ ಕಾರ್ಯಕ್ರಮ, ಎಂತ ಒಳ್ಳೆ ಕಾರ್ಯಕ್ರಮ. ನಿರಂಜನ್, ನೀನು ಸೂಪರ್. ಮನೆ ಕಡೆ ಬಾ, ಒಂದು ಬೋಸಿ ತಗೊಂಡು ಒಳ್ಳೆ ಅಚ್ಚ ಬಿರಿಯಾನಿ ಕೊಡ್ತೀನಿ. ಆಯ್ತು. ಇಷ್ಟೆಲ್ಲ ಮಾತಾಡ್ತಿದ್ದು ಸುಮ್ಮನೆ ಕುಂತಿದ್ಯಾ? ಒಂದು ಚಪ್ಪಾಳೆ ಕೊಡು. ದೇವರಲ್ಲಿ ಮಾಡ್ತಾ ಇದ್ದಾನೆ ನಿನ್ಗೆ. ಇವ್ರು ಹೋಗಿದ ತಕ್ಷಣ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಂದ್ಬಿಟ್ರು ಮಾತಾಡೋಕೆ. ಕರ್ನಾಟಕದ ಎಲ್ಲ ಜನತೆಗೆ ಈ ನರೇಂದ್ರ ಮೋದಿ ಮಾಡೋ ನಮಸ್ಕಾರಗಳು. कर्नाटक में एक अच्छा कार्यक्रम है, कार्यक्रम का नाम कॉमेडी खिलाड़िगळु। मेरा दोस्त जग्गेश्री, बहुत अच्छा कार्यक्रम है। सबको साथ, सबको विकास। धन्यवाद।
ಆಕ್ಚುಲಿ ಇವ್ರದ್ದೇನೋ ಒಂದು ರೆಕಾರ್ಡ್ ಇದೆಯಂತೆ, 1 ನಿಮಿಷ ರಪ್ ಅಂತ ಎಲ್ಲಾರ್ದು ಮರೆದು ಹೋಗ್ತಿರಂತೆ. ಅದು ಈ ವೇದಿಕೆ ಮೇಲೆ ಮಾಡಕ್ ಸಾಧ್ಯ ಇದೆಯಾ? ಆಗತ್ತೆ, ನೋಡ್ಕೊಂಡು ಮಾಡೋಣ. ನೋಡ್ಕೊಂಡು ನನ್ನನ್ನೇ ನೋಡ್ಕೊಂಡು ಮಾಡಿ, ವಾಯ್ಸ್ ನೋಡ್ಕೊಂಡು ಮಾಡೋಣ ಅಂತ ಬರ್ತೋಗುತ್ತಡ. ಯಾಕೆಂದ್ರೆ ಅದರಲ್ಲಿ ಇಷ್ಟು ದಿನ ಆಗಿದ್ದು ಬೇರೆ, ಇನ್ಮೇಲೆ ಆಗದ್ ಬೇರೆ. ಆಯ್ತು, ಟ್ರೈ ಮಾಡ್ತೀನಿ. ಇದು ನಿಮ್ಮನ್ನ ಸೆಲೆಕ್ಷನ್ ಮಾಡಕ್ ಇಟ್ಟಿರೋ ಮಹಾನ್ ವೇದಿಕೆ. ಹಾಗಾದ್ರೆ ಮಾಡ್ತೀನಣ್ಣ. ಏನ್ ಮಾಡ್ತೀರಾ? ಮಿಮಿಕ್ರಿ ಮಾಡಿ, ಹೇಳ್ಬಿಟ್ಟು ಮಾಡಿ. ಈಗ 1 ನಿಮಿಷದಲ್ಲಿ ಒಂದು 25 ಧ್ವನಿಗಳು ವಿತ್ ಬಾಡಿ ಲ್ಯಾಂಗ್ವೇಜ್ ಹಾಗೆ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. 1 ನಿಮಿಷ ಇರಪ್ಪ, ಕೂತ್ಕೊಬಿಡ್ತೀನಿ. ನೋಡ್ಕೊಂಡು ಮಾಡ್ಬೋದಣ್ಣ? ಆಯ್ತು. ನೋಡಿ ನೋಡಿ, ನಾನು ನಿಮ್ಮ ರಾಜ್ಕುಮಾರ. ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಶಂಕನ. ನಾನು ಟೈಗ ಪ್ರಭಕ. ನಾನು ಮಂಡ್ಯದ ಗಂಡ ಅಂಬರೀಷ. ಹೋಯ್, ನಾನು ವಿಷ್ಣು. ಏಹೇ, ನಾನು ಸುಧೀರ್. ಶಿವನೇ ಶಂಭುಲಿಂಗ. ನಾನು ಧೀರೇಂದ್ರ ಗೋಪಾಲ. ಜಯಾಂಜನಿ ಗುಮ್ಮಳಿಗ ಉಂಟು. ನಾನು ದಿನೇಶ್ ಆದಬುತ್ಕರಪ್ಪ. ಆದಾಡು ಬಾಲೆಡ. ಅಪ್ಪ, ನಾನು ಮಾಸ್ಟರ್ಣಿಯ. ನನ್ನ ಮಗನ್ ನಾನ್ ಕೊಣ ಹುಚ್ಚ ವೆಂಕಟ್. ನೋಡಿ, ವಿಶೇಷವಾಗಿ ನಾನು ಬ್ರಹ್ಮಾಂಡ ಗುರುಜಿ. ಯಾಕೆ ಬೇಕು ಬೆಲ್ಲ ನಿಮಗೆ? ನಾನು ಕಾಂತಾರದ ಕಿಶೋರ್. ನೋಡಪ್ಪ, ನೋಡಿ, ನಾನು ಸುಚೇತ್ರ ಆ ಟೀಮ್ ಮೀಡಿಯಂ ತರ. ನಾನು ಜಗ್ಗೇಶು. ನೋಡು, ಪಾರಟ್ ಕೊಡು ಮುಖ್ಯಮಂತ್ರಿ ಚಂದ್ರು. ಓಕೆ, ಅಗ್ನಿ UPS ಸಾಯಿ. ನಾನು ನಿಮ್ಮ ಹಂಸಲೇಖ. ಒಡ್ರಿಕ ಬಳಕೆ. ನಾನು ಸಿದ್ದರಾಮಯ್ಯ. ನೋಡಿ ಸ್ವಾಮಿ, ನಾನು ಯಡಿಯೂರಪ್ಪ ಮಾತಾಡ್ತಾ ಇದ್ದೀನಿ. ನೋಡಿ, ನಾನು ವಾಟ್ ಹ್ಯಾಂಡ್ ನಾಗರಾಜು. ನಾನು ಮಲ್ಲಿಕಾರ್ಜುನ ಖರ್ಗೆ. ಬೇರೆ ಬಾಯ ಮೇನೋ. ನಾನು ನರೇಂದ್ರ ಮೋದಿ. ನಾನು ನಿಮ್ಮ ಪ್ರೀತಿಯ ಸಾಗರ್ ತುರ್ವೇಕೆರೆ. ಐ ಥಿಂಕ್ ಈ ಇಡೀ ಆಡಿಷನ್ ಅಂತ ತಗೊಂಡ್ರೆ ಫಸ್ಟ್ ಟೈಮ್ ಜಗ್ಗಣ್ಣನೇ ವೇದಿಕೆ ಮೇಲೆ ಬಂದಿರೋದು. ಫಸ್ಟ್ ಟೈಮ್. ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು. ನಾನು ಈ ಮಿಮಿಕ್ರಿ ಅಂತ ಅಂದಾಗ ನಂಗೆ ಬಹಳ ಇಷ್ಟವಾದಂತ ಒಂದು ಶಾಕ್ ಆಗಿದ್ದೇನು ಅಂದ್ರೆ, ಇಟ್ಸ್ ನಾಟ್ ಎ ಜೋಕ್. ನಿಮಗೆ 1 minute ಅಲ್ಲಿ ಅಷ್ಟೊಂದು ವಾಯ್ಸ್ಗಳನ್ನ ಮಾಡ್ಬೇಕಾದ್ರೆ ಪ್ರಿಪ್ರೇಷನ್ ಆಗ್ಬೇಕು. ವಾಯ್ಸ್ಗೆ ಒಂದು ಸ್ಪಾಂಟೇನಿಯಸ್ ಆಗಿ ಹೋಗ್ತಾ ಇದ್ದೇನೆ ಅಂದಮೇಲೆ ಚೆನ್ನಾಗಿ ತಾಲೀಮ್ ನಡೆದಿದೆ. ಅದ್ಭುತವಾಗಿ ಮಾಡಿದ್ಯಪ್ಪ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ಜಗಣ್ಣಂಗ್. ಬರ್ಲಿ ಚಪ್ಪಾಳೆ. ಸೊ ಸಾಗರ್ ತುರ್ವೇಕೆರೆ ಅವರೇ, ಕಾಮಿಡಿ ಕಿಲಾಡಿಗಳು ಸೀಸನ್ 5ಗೆ ಸೆಲೆಕ್ಟ್ ಆಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನನ್ನ ಕನ್ಸು, ನಾನು ಎಲ್ಲರೂ ಗುರ್ತಿಸ್ಬೇಕು, ನಾನು ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಕನ್ಸು ಬಹಳ ವರ್ಷಗಳಿಂದನೂ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಈ ವರ್ಷ ತುಂಬಾನೇ ಎಫರ್ಟ್ ಹಾಕಿ ಕಲಿತೆ. ತುಂಬಾ ಖುಷಿ ಆಯ್ತು ಸರ್. ಇಲ್ಲ, ಬಟ್ ಆಕ್ಚುಲಿ ನಾನು ಇದ್ರ ಬಗ್ಗೆ ಹೇಳಬೇಕು. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಟಿವಿ ಚಾನಲ್ಗಳಲ್ಲೆಲ್ಲ ನೀವು ವಾಯ್ಸ್ ಓವರ್ ಕೊಡ್ತೀರಾ ಅಲ್ವಾ? ಹೌದೌದು ಸರ್. ಸೊ ಇಷ್ಟು ದಿನ ತೆರೆ ಹಿಂದೆ ಇದ್ರಿ ನೀವು. ಯಾವ ಧೀರೇಂದ್ರ ಗೋಪಾಲ್ ಅವರು ವಾಯ್ಸ್ ಕೊಡ್ತಾ ಇದ್ರು. ತಲಹರಟೆ ಅಂತ ಒಂದು ಕಾರ್ಯಕ್ರಮ. ಎಲ್ಲಿ ಒಂಚೂರು ಜಲಕ್ ಬಿಡಿ. ಶಿವನೇ ಶಂಭುಲಿಂಗ. ಏನು ಶಿವ, ಯಾಕ್ಲೆ ಈ ತರ ನೋಡ್ತಾ ಇದೀಯಾ? ನೀನ್ ಈ ತರ ನೋಡ್ತಾ ಇದ್ರೆ ಹೌದು ಶಿವ. ಯಾವ ಚಾನಲ್ ಗೊತ್ತಾಯ್ತು ನನಗೆ. ವೆರಿ ಗುಡ್. ಆಕ್ಚುಲಿ ಇಲ್ಲಿ ನಮ್ಮ ಜೊತೆ ಇನ್ನೊಬ್ರು ಮಿಮಿಕ್ರಿ ಮಾಡೋರು ಇದ್ದಾರೆ. ಅವ್ರು ಯಾರಿಗೂ ತೋರ್ಸಿಲ್ಲ ಟ್ಯಾಲೆಂಟ್. ತಾರಂಬ. ಯಾವಾಗ ಮಾಡಿದ್ನೋ ಮಿಮಿಕ್ರಿ? ಅದೇ ಯಾರಿಗೂ ತೋರ್ಸಿಲ್ಲ ನೀವು.